ನಮ್ಮೂರ್ನಾಗ ನಾನೊಬ್ನೇ ಜಾಣ, ಈ ಸಿದ್ರಾಮ ಊರ್ಗೆ ಪ್ರವೀಣ. ನಮ್ಮೂರ್ನಾಗ ನಾನೊಬ್ನೇ ಜಾಣ. ವಾ ಕಾಪಿ ಹಿಡ್ಕೊಂಡ್ ಬಂದ್ಬಿಟ್ಟ ಕೊಡು. ಬಿಸಿ ಇದೀರಿ, ಇರು ಹುಷಾರು. ಹೌದು, ಏನ್ರಿ ಗೌಡ್ರು ಕರ್ಸಿದ್ರಲ್ಲ? ಎತ್ಗೊಳ್ನ ಜಾತ್ರೆಗೆ ಓಡ್ಕೊಂಡು ಹೋಗಿ ಮಾರ್ಕಮ್ಮ ಅಂದ್ರು. ಅದಕ್ ನೀವೇನಂದ್ರಿ? ನಿನ್ನೊಬ್ಬಳನ್ನ ಬಿಟ್ಟು ಹೆಂಗ್ ಹೋಗಕ್ಕಾಯ್ತದೆ, ಅದಕ್ಕೆ ಬೇರೆ ಯಾರನ್ನಾದ್ರೂ ಕಳ್ಸಿ ಹಿಂದೆ. ಏನ್ರಿ ನೀವು, ಗೌಡ್ರು ಇಷ್ಟೆಲ್ಲ ಸಹಾಯ ಮಾಡಿದಾರ ನಮ್ಗೆ, ಅವ್ರೊಂದ್ ಕೆಲ್ಸ ಹೇಳ್ದಾಗ ಮಾಡ್ದಿದ್ರೆ ಏನ್ ಚೆನ್ನಾಗಿರತ್ತೆ? ಹಂಗಲ್ಲ ಚಿನ್ನ, ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀವ್ ನಾಳೆ ಜಾತ್ರೆಗೆ ಹೋಗ್ತಿದ್ದೀರಾ ಅಷ್ಟೇ. ಗೌಡ್ರು ಮಾತ್ ಮೀರಕ್ ಆಯ್ಕಿಲ್ಲ ಅಂತ ನನ್ಗೂ ಗೊತ್ತದೆ, ಆದ್ರೆ ಎತ್ಗಳ್ ಮಾರಕ್ ಎಷ್ಟ್ ದಿನ ಆಯ್ತದೋ ಏನೋ. ನಿನ್ನೊಬ್ಬಳನ್ನ ಹೆಂಗಲ್ಲ ಬಿಟ್ಟಿರೋದು? ನಾವು ಮಾತ್ರ ನಿಮ್ಮನ್ ಬಿಟ್ಟಿರೋಕ್ಕಾಗತ್ತಾ? ಸ್ವಲ್ಪ ದಿನ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತಪ್ಪ. ಯಾಕೋ ನೀನ್ ಬಿಟ್ಟೋಗಕ್ ಮನ್ಸೇ ಬರ್ತಿಲ್ಲ ಕಣೆ ಚಿನ್ನ. ನೋಡಿ, ನೀವ್ ಜಾತ್ರೆಗೆ ಹೋಗ್ಲೇಬೇಕು. ಜಾತ್ರೆಯಿಂದ ಬಂದ್ಮೇಲೆ ನೀವೆಲ್ಲ ಇದ್ದಿದ್ದೇರಿ. ಬೆಳಗ್ಗೆ ಎತ್ತುಗಳನ್ನ ಹೊಡ್ಕೊಂಡು ನೀವ್ ಜಾತ್ರೆಗೆ ಹೋಗ್ತಿದ್ದೀರಾ ಅಷ್ಟೇ. ಸರಿನೇ ನನ್ ರಾಣಿ, ಗೌಡ್ರು ಮಾತ್ ಮೀರಿದ್ರು ನಿನ್ ಮಾತ್ ಮೀರಕ್ ಆಯ್ತದ? ನಾಳೆ ಒತ್ತಾರನೇ ಜಾತ್ರೆಗೆ ಹೋಗ್ತೀನಿ, ಸರಿನಾ? ರೀ ರೀ, ಜಾತ್ರೆಯಿಂದ ನಂಗೆ ಏನ್ ತರ್ತೀರಾ? ಏನೇನ್ ಬೇಕೋ ಮಹಾರಾಣಿ ಅವ್ರಿಗೆ? ನಂಗೆ ವಾಲೆ ಬೇಕು, ಜುಮ್ಕಿ ಬೇಕು, ಬಳೆ ಬೇಕು, ಎರಡೆಲೆ ಸರ ಬೇಕು, ಮತ್ತೆ ಜಾತ್ರೆನೇ ಬೇಕು ಅಂತ ಕೇಳ್ಬಿಡ್ತೀಯ? ಆಹಾ, ಒಡವೆ ಅಂದ್ರೆ ಏನ್ ಆಸೆನೋ ಹೆಂಗ್ಸ್ರಿಗೆ. ಹೆಂಡ್ತೀರಂದ್ರೆ ಏನ್ ತಾತ್ಸಾರನು ಈ ಗಂಡಸ್ರಿಗೆ? ಅಯ್ಯಯ್ಯಯ್ಯ, ಇಷ್ಟಕ್ಕೆಲ್ಲ ಯಾಕೆ ನನ್ ಪುಟ್ಟ ಇಷ್ಟೊಂದ್ ಬೇಜಾರ್ ಮಾಡ್ಕೋತ್ಯಾ? ಒಡವೆ ಏನು, ಒಡವೆ ಅಂಗಡಿನೇ ತಗೊಂಡ್ಬಂದ್ಬಿಡ್ತೀನಿ. ಕೋಪ ಮಾತ್ರ ಮಾಡ್ಕೋಬೇಡ, ಸರಿನಾ? ಅಯ್ಯ ಅಯ್ಯ, ಬಾರ ನನ್ ರಾಜ, ಬಾರ ಬಾರ ಬಾರ. ಅಯ್ಯ 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 ಅಯ್ಯ, ಆಹಾ ಆಹಾ ಆಹಾ, ಪಾಪ ನಡೆದು ದಂಡು ಬಿಟ್ಟವೇ ಮಕ್ಳ ಬಂಡ್ರು. ಆಹಾ ಆಹಾ, ಅರೆ ಇದೇನಜ ಈಟೋದ್ನಲ್ಲಿ ಬೀಡಿ ಸೇತ್ಕೊಂಡು ಒಳ್ಳೆ ಕೊಳ್ಳಿದೇವ ಕೂತಂಗ್ ಕೂತ್ಬಿಟ್ಟಿದ್ಯಾ? ನಿದ್ರೆ ಬರ್ಲಿಲ್ವಾ? ಯಾಕೋ ನಿದ್ದೆ ಬರ್ಲಿಲ್ಲ ಕಣ್ಲ. ಅದಿರ್ಲಿ ಸಿದ್ರಾಮ, ಎತ್ಕೊಳ್ಳ ಹಂಗೆ ಹೊಡ್ಕೊಂಡ್ ಬಂದಿದೀಯಲ್ಲ, ಜಾತ್ರೆಗೆ ಮಾರ್ಲಿಲ್ವಾ? ಅಯ್ಯ, ಜಾತ್ರೆನೂ ಇಲ್ಲ ಪಾತ್ರೆನೂ ಇಲ್ಲ ಕಣಜ. ಅದೇನೋ ಕಾಯಿಲೆ ಬಂದು ಹದಕ್ ಕಂಡದಂತೆ, ಅದಕ್ಕೆ ಜಾತ್ರೆ ನಿಲ್ಸ್ಬಿಟ್ಟವ್ರೆ. ಹಂಗೋ ಇಸ್ಯಾ, ಈಗ್ಲೇ ಒತ್ತಾಗೋಯ್ತು. ಎತ್ಗಳನ್ನ ಕೊಟ್ಟಿಗೆ ಕಟ್ಟಾಕ್ಬಿಟ್ಟು ಹೋಗಿ ಉಂಡು ಮನಿಕ ಹೋಗು. ನೀನು ಅಟಯ್ಯ, ಬೀಡಿ ಸೇದಿ ಸೇದಿ ಆರೋಗ್ಯ ಹಾಳು ಮಾಡ್ಕೋಬೇಡ. ಬೇಗ ಹೋಗಿ ಮನಿಕೋ. ಬಾ ಬಾಳ್ನ ಮಗ, ಬಾ ಬಾ ಬಾ. ನಡೆ 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 ನಡೆ, ಬಾ. ಔಮ ಔಮ ಔಮ. ಮನೆ ಕಾಯ್ವಾ ಹೋಗ. ನಾಯಿ ಒಂದೇ ಸಮನೆ ಉಳಿಡ್ತಾ ಇದೆ. ಯಾವ ನನ್ ಮಗ ಗೊಟಕನ್ನೋ ಏನೋ. ಯಾಕೋ ಇವತ್ತು ಟೈಮೇ ಸರಿಗಿಲ್ಲ. ಅಲ್ಲಿ ನೋಡಿದ್ರೆ ಜಾತ್ರೆ ಇಲ್ಲ, ಇಲ್ಲಿ ನೋಡಿದ್ರೆ ಹಿಂಗೆ ಕರ್ಮ. ಇದೇನ್ರಿ ಬಂದ್ಬಿಟ್ರಿ? ಜಾತ್ರೆಗೆ ಹೋಗ್ಲಿಲ್ವಾ? ಜಾತ್ರೆನೂ ಇಲ್ಲ ಗೀತ್ರೆನೂ ಇಲ್ಲ ಕಣೆ. ಯಾಕ ಸಿದ್ದರಾಮ, ಏನಾಯ್ತು? ಇವ್ರು ಯಾಕೆ ಇಷ್ಟೊತ್ತಲ್ಲಿ ಎಲ್ಲಿ ಬಂದು? ಆ ಊರ್ನಾಗೆ ಏನೋ ರೋಗ ಪಡ್ಕೊಂಡದಂತೆ, ಜಾತ್ರೆನ ನಿಲ್ಸ್ಬಿಟ್ಟವ್ರೆ. ಎತ್ತಗ ನೋಡ್ಕೊಂಡ್ ಬಂದ? ಹೊಡ್ಕೊಂಡೋಗಿ ಅಟ್ಟಿಲ್ ಕಟ್ಟಾಕಿವ್ನಿ. ಸರಿ ಸರಿ, ಇಟ್ಟುಂಡು ಮಲ್ಕೋ. ಯಾಕೊಂತರ ಇದ್ದೀರಾ? ಏನಾಯ್ತು? ಮದ್ವೆ ಆಗಿ ಇನ್ನೂ 1 ವರ್ಷ ಆಗಿಲ್ಲ, ಆಗ್ಲೇ ಬೇಕಾಯ್ತಾ ನಿನ್ಗೆ? ಇಲ್ಲಿ ಗೌಡನ್ ಜೊತೆ ಸರ್ಸಾಡಕ್ಕೆ ನನ್ನ ಬಲವಂತ ಮಾಡಿ ಜಾತ್ರೆ ಕಳಿಸ್ದೆ ಅಲ್ಲ? ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಬಾಯಿ. ಅವ್ರ ತಮ್ಮನಿಗೆ ನಿನ್ ಮೇಲೆ ಆಸೆ ಇತ್ತು. ಅವ್ರ ತಮ್ಮನಿಗೆ ನಿನ್ನ ಕೊಟ್ಟು ಮದ್ವೆ ಮಾಡಿದ್ರೆ ತಮ್ಮನ ಹೆಂಡತಿ ಜೊತೆ ಸರ್ಸಾಡಕ್ ಆಗಲ್ಲ ಅಂತ ನಿನ್ನ ನನಗ್ ಗಂಟು ಹಾಕಿ ಬಲವಂತವಾಗಿ ನನ್ನ ಜಾತ್ರೆಗೆ ಕಳಿಸಿ ಇಲ್ಲಿ ನೀವಿಬ್ರು ಸರ್ಸಾಡ್ತಾ ಇದ್ದೀರಾ? ಅವ್ರ ಬಗ್ಗೆ ಏನೇನೋ ಮಾತಾಡ್ಬೇಡಿ. ಏನಂದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಶಿಫಾರಸ್ ಬೇರೆ ವಹಿಸ್ತೀಯಾ? ಅವಳನಾಗ ಹೊಡೆದೆ ಕತ್ತೆ ಬಡವಾ. ಇನ್ನೊಂದ್ ಸಾರಿ ಅವಳ ಮೇಲೆ ಕೈ ಮಾಡಿದ್ರೆ ಕೈ ಇರಲ್ಲ ಅಷ್ಟೇ. ನನ್ನೆಂಡ್ರ ಮ್ಯಾಗೆ ಕಣ್ ಮಾಡುತ್ತೀಯ. ಇದು ನಿಂಗೆ ಬಿಟ್ರೆ ಜನ ನನ್ನ ಶಂಡ ಅಂದ್ಬಿಡ್ತಾರೆ. ಇವತ್ತೆರಡರಲ್ಲೊಂದು ನಿರ್ಧಾರ ಆಗ್ಲೇಬೇಕು. ಬೇಡರಿ, ನನ್ನ ಮಾತು ಪೂರ್ತಿ ಕೇಳಿ, ದುಡುಕ್ಬೇಡಿ. ನಾಯಿ ಸರಿ. ಅಯ್ಯೋ ರಾಮ,
ಚಿಕ್ಕ ಏ ದೊಡ್ಡ ಅಯ್ಯೋ ಏ ದೊಡ್ಡ ಎದ್ದೇಳು ಏನವ ಇಷ್ಟೊತ್ತು ನಾನು ನಿನ್ ಗೋಳು ಅಲ್ಲ ಕಣ್ಲಾ ಸಿದ್ರಾಮ ಇಲ್ವಾ ಮಚ್ ಮಸಿತ ಅವನ್ ಕಣ್ಲಾ ಯಾಕೆ ಅಲ್ಲ ಕಣ್ಲಾ ಸಿದ್ರಾಮನ್ ಜಾತ್ರೆ ಕಳಿಸಿ ಗೌಡ ಅವನ ಹೆಂಡ್ರ ಜೊತೆ ಮಲಗಿದ್ದನ್ನ ಅವನ್ ಈಗ ಬಂದ್ ಕಣ್ಣಾರ ನೋಡಿ ಅವನ ಹೆಂಡ್ರನ್ನ ಉಗ್ದು ಒಡ್ದು ಗೌಡನ್ನ ಕೊಚ್ ಹಾಕ್ಬಿಡ್ತೀನಿ ಅಂತ ಮಚ್ಚು ಮಚ್ಚು ಮಸಿತ ಅವನ್ ಕಣ್ಲಾ ಹಿಂಗೂ ಉಂಟ ನಿನ್ ಕಂಡ್ರೆ ನಂಗೆ ಪಂಚ ಪ್ರಾಣ. ಹಾಗಾದ್ರೆ ನೀವೇ ನನ್ ಮದ್ವೆ ಆಗ್ಬೇಕಾಗಿತ್ತು. ಅಯ್ಯೋ ಎಲ್ಲಾದ್ರೂ ಉಂಟಾ ಊರಿನ ಜನ ಸುಮ್ಕಿರ್ತಿದ್ರ ವಯಸ್ಸಿಗೆ ಬಂದಿರೋ ಮಗನ್ನ ಮನೇಲಿ ಮಾಡಿಕೊಂಡು ಇವನೇ ಮದುವೆ ಆಗವನೆ ಅಂತ ಕ್ಯಾಕರ್ಸಿ ತುಬುಕ್ಕನ್ ತೂಗಿತಿದ್ರು. ಅದಕ್ಕೆ ನನ್ನ ಮಗನ್ ನಿನ್ನ ಮದುವೆ ಮಾಡ್ಬಿಟ್ಟು ನಾನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ನಂಗೂ ನಿಮ್ನೆ ಮದ್ವೆ ಆಗ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಆದ್ರೆ ಊರಿನ ಜನ ಏನಂತಾರಂತ ನಿಮ್ ಮಗ ಮೋದೇವಿನ ಮದ್ವೆ ಆಗಿದ್ದು. ಊರಿನ ಜನ ಏನಂದ್ರೆ ಏನಂತೆ ಬೇಸರ ಪಟ್ಕೆ ಮಾಡೋಣ ಅನ್ಸಿನ ನಾನಿಲ್ವಾ ಮನ್ಮಥ ಮನ್ಮಥ ಬೇಡ ಅಯ್ಯೋ ಬಟ್ಟದೆ ಇಷ್ಟೊತ್ತು ಚೆನ್ನಾಗಿ ಮನಗಿದ್ದಲ್ಲ ಎಲ್ಲ ಬಂತು ನಿಮ್ಗೆ. ಒಂದ್ ಕಡೆ ನಮ್ಮ ಅಮ್ಮನ ಕಾಟ, ಇನ್ನೊಂದ್ ಕಡೆ ಈ ನನ್ನ ಮಗನ ಕಾಟ. ನಾನು ಹೆಂಗಪ್ಪ ಬದುಕಲಿ ಶಿವನೇ? ಏನಾಯ್ತು ನಿಂಗೆ? ಅಜ್ಜಿ ನಂಗ್ ಮದ್ವೆ ಬೇಡ ಅಜ್ಜಿ. ನೋಡ್ದಾ ನೀನ್ ಹೇಳೋದಲ್ಲ ಕೇಳ್ಕೊಂಡು ಅದ್ರಕೊಂಡು ನಂಗ್ ಮದ್ವೆನೇ ಬೇಡ ಅಂತವ್ನೆ. ದೊಡ್ಡ ರೀತಿಯ ನಮ್ದಕ್ಕೆ ಎದ್ದೋಗ್ ಬಿತ್ಕ ಹೋಗು. ನೀನ್ ಮನೆಗ್ ಕಾಯ್ವಾಗೋಗ ನಾನ್ ಒಳ್ಳೇದಕ್ಕೆ ಕೇಳಿದ್ರೆ ನೀನ್ ಯಾಕ್ಲ ಹಂಗಾಡ್ತೀಯಾ? ಹೌದೌದು, ನೀನ್ ಹೇಳೋದಲ್ಲ ಒಳ್ಳೇದಕ್ಕೆ ಅಂತ ಊರ್ ಮುಂದೆ ಮಾತಾಡ್ಕಂತಿದ್ರು. ಸುಮ್ಕೆ ಮಾಲಿಕಳ್ಳ ಮಗ. ಚೆನ್ನ ಆ ತೋಟಕ್ಕೆ ನೀರ್ ಕಟ್ಟಿದ್ಯಲ್ಲ? ಆಗ್ಲೇ ಕಟ್ಟಿದಿನಣ್ಣ. ಹಂಗೆ ಆ ಕಾಯಿ ಕಿತ್ತಾಗ ಕೇಳ್ಬಿಡಪ್ಪ. ಆಯ್ತಣ್ಣ. ಒಂದ್ 4 ಕಾಳಿಗೆ ಹೇಳು. ಹೇಳಿದಿನಣ್ಣ. ಇವತ್ತ ಕಿತ್ತಾಗ ಕೇಳ. ಆಯ್ತಣ್ಣ. ಕೊಡಪ್ಪ. ನಮಸ್ಕಾರ ಕಣ. ಚೆನ್ನ ನಿನ್ಗೆ ಅಲ್ಲ ನಮಸ್ಕಾರ ಮಾಡಿದ್ದು? ನನಗೆ ಯಾಕೆ ಮಾಡ್ಯಾನ ಅವನು? ಅವನಿಗೆ ನಮಸ್ಕಾರ ಮಾಡಕ್ ಅವನ ಹತ್ರ ಏನಿದೆ ತಾಣೋ ನಿಂಗೆ? ನನಗ ಇದೇನಪ್ಪ, ಯಾವತ್ತು ನಮಸ್ಕಾರ ಮಾಡ್ದೆ ಇದ್ದವನು ಇವತ್ತು ನನಗ್ ನಮಸ್ಕಾರ ಮಾಡ್ತಾ ಇದ್ಯಾ? ಅದು ಒತ್ತಾರೆ ಎದ್ದು ಅರ್ಧ ಟೀ ಕುಡಿದು ಒಂದು ಬೀಡಿ ಸೇರ್ಲಿಲ್ಲ ಅಂದ್ರೆ ಹೊಟ್ಟೆ ತರ್ಬಿಟ್ಟು ಹೋಗ್ಬಿಡ್ತಾ ದೊಡ್ಡ ಮತ್ತೆ. ಕುಕ್ಕರ್ ಬಡಿ ಇವನಿಗೆ ಅರ್ಧ ಟೀ ಕೊಡ್ಲಾ? ಹಂಗೆ ಒಂದ್ ಬೀಡಿ ಕೊಟ್ಬಿಡು. ಲೈ ನಿಂದು ಒಂದ್ ಜನ್ಮ ಏನ್ಲ? ಅಲ್ಲ ಕಣ್ಕಂಡವ್ರನೆಲ್ಲ ಅಣ್ಣ ಅರ್ಧ ಟೀ ಕೊಡ್ಸಣ್ಣ, ಅಣ್ಣ ಒಂದ್ ಬೀಡಿ ಕೊಡೋಣ ಅಂತ ಹಲ್ಗಿಂಚ್ತೀಯಲ್ಲ, ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಸುಮ್ಕೆ ಕೂತ್ಕೊಳ್ಳೋಣ. ಅಲ್ಲ ಮಳೆ ಇಲ್ದೆ ಬೆಳೆ ಎಲ್ಲ ಮುಗಿಲ್ ಮುಟ್ಕೊಂಡ್ ಕುಂತದೆ, ಅದಕ್ಕೆ ಒಂದ್ ಅರ್ಧ ಟೀ ಕೇಳಿದ್ನಪ್ಪ. ಅದನ್ನು ನೀ ಕೊಡ್ಸಕ್ ಆಗಕ್ಕಿಲ್ಲ ಅಂದ್ರೆ ನೀನ್ ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿರೋದೇ ವ್ಯರ್ಥ. ಇಂಥ ಮಾತಿಗೆ ಕಮ್ಮಿ ಇಲ್ಲ. ಅಲ್ಲಣ್ಣ ಕೊಡಿಸೋದು ಕೊಡಿಸ್ತೀಯ, ಅದ್ಯಾಕೆ ಹಿಂಗ್ ರೇಗಾಡ್ತಿ? ಅಣ್ಣ ನೀ ಕುಡಿಯಾಕಿಲ್ವಾ? ತಮ್ದು ಆಗ್ಲಿ ಬುದ್ಧಿ. ಮೆತ್ತು ಕುಡಿಲ್ಲ ಆತ್ರ ಕುಡ್ದವನೆ. ಅಣ್ಣ ಎಲ್ಲ ಒಂದ್ ಬೀಡಿ ಕೊಡ್ಬೇಕೀಗ. ಇಲ್ಲೇ ಐತೆ ಒಂದ್ ಕಡ್ಡಿ ಮಾತ್ರ ಕೊಡು. ಜನ್ಮಕ್ಕೆ ಭದ್ರಾ ಲೆಕ್ಕ ಬರ್ಕಳ್ಳ, ಸಾಯಂಕಾಲ ಬಂದ್ ಕೊಡ್ತೀನಿ. ಹಂಗೆ ಆಗ್ಲಣ್ಣ. ನಡಿಲ್ಲ ಹೋಗೋಣ. ಈಗ ಸರ್ವತಪ್ಪ. ನನ್ನನ್ನ ಬುದ್ಧಿ? ನಿನ್ನೆ ಬಾರ ಇಲ್ಲಿ. ಬುದ್ಧಿ ನಾನೇನು ತಪ್ಪು ಮಾಡ್ಲಿಲ್ಲ ಬುದ್ಧಿ. ದೇವ್ರೇ ಶಿವನೇ ಅಂತ ಒಂದ್ ಅರ್ಧ ಟೀ ಕುಡಿದು ಒಂದ್ ಬೀಡಿ ಸೇರ್ತ ಕೂತಿದೆ ಅಷ್ಟೇ. ತಲೆ ಎಲ್ಲ ಮಾತಾಡ್ಬೇಡ. ಈ ಊರ್ನಲ್ಲಿ ದೊಡ್ಡಯ್ಯನ ಮನೆ ಎಲ್ಲಿದೆ? ಅದ್ದ ನೋಡಿ, ಇಲ್ಲಿಂದ ಸೀದಾ ಹೋಗಿ ಎಡಗಡೆ ತಿರ್ಕೊಂಡು ಬಲಗಡೆ ತಿರುಗಿದ್ರೆ ಅಲ್ಲೊಂದು ಪಾಳ್ ಮನೆ ಐತೆ. ಅಲ್ಲಿಗೆ ಹೋಗಿ ಹಿಂಗ್ ಹೋಗಿ ಹಂಗ ಹೋದ್ರೆ ಅದೇ ದೊಡ್ಡಯ್ಯನ ಮನೆ. ಇವನ್ ಮಹಾನ್ ತರ್ಲೆ ಅಂತ ಕಾಣಿಸುತ್ತೆ. ಕಾನ್ಸ್ಟೇಬಲ್ಸ್, ಈ ನನ್ ಮಗನ ಒಳಗಡೆ ಎತ್ತ ಕೊಡಿ. ಬೇಡ
ಬೇಗ ಹೋಗಿ ವಿಚಾರಿಸರು. ಅಯ್ಯಯ್ಯಯ್ಯೋ ಅಪ್ಪ ಪೊಲೀಸರನ್ನ ಹಿಡ್ಕೊಳಕ್ ಬಂದವ್ರೆ ಯಾರಾದ್ರೂ ಬಂದ್ರಪ್ಪ ಕಾಪಾಡ್ರಪ್ಪ ಮುಚ್ಚಮ್ಮ ಬಾಯಿ. ಈಗ ಬಾಯಿ ಬಿಟ್ಟೇಳು ಬಾಯಾಗ ಬಡ್ಕೊಂಡೆ ಅಂತ. ನನ್ನ ಹಿಡ್ಕೊಂಡು ಹೋಗಕ್ ಬಂದಿಲ್ಲ ತಾನೇ? ಅಯ್ಯೋ ಕರ್ಕೊಂಡೋಗಿ ಉಪ್ಪು ಖಾರ ಹಾಕಿ ನೆಕ್ಬೇಕಷ್ಟೇ. ಮತ್ ಯಾಕೆ ಬಂದ್ರಿ? ನಿಮಗ ದೊಡ್ಡ ಮನೇಲಿ ಇದಾನ? ಅಯ್ಯಯ್ಯಯ್ಯೋ ಬಂದ್ರಪ್ಪ ಯಾರಾದ್ರೂ ನನ್ ಮಗನ್ ಹಿಡ್ಕೊಂಡು ಹೋಯ್ತಾರಂತೆ ಬನ್ನಿ. ಅಯ್ಯೋ ಸಾಕು ಸುಂದರಮ್ಮ, ಯಾಕಮ್ಮ ಹಿಂಗ್ ಕಿರ್ಚ್ಕೊತಾ ಇದ್ಯಾ? ಮುಚ್ಚಮ್ಮ ಬಾಯಿ. ಮತ್ತೆ ನೀವೇ ನನ್ ಮಗನ್ ಹಿಡ್ಕೊಂಡು ಹೋಯ್ತೀನಿ ಅಂದ್ರಿ. ಅಯ್ಯೋ ದಂಡ ಪಿನ್ಗಳು ಕರ್ಕೊಂಡೋಗಿ ನಾನೇನ್ ಮಾಡ್ಲಿ? ನಾವ್ ಯಾರನ್ನು ಹಿಡ್ಕೊಂಡೋಗಕ್ ಬಂದಿಲ್ಲ. ಅವ್ರ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಇದಾನ ಮನೇಲಿ? ಹಂಗನ್ನಿ ಮತ್ತೆ ಮೊದ್ಲೇ ಹೇಳಕ್ಕಿಲ್ವಾ? ಅಯ್ಯೋ ಮಾತಾಡಕ್ ಬಿಟ್ರು ತಾನೆ, ಮಾತು ಮುಂಚೆ ಲಬ ಲಬ ಲಬನ್ ಬಾಯ್ ಬಡ್ಕೊಂತ್ಯಾ? ಸರಿ ಸರಿ, ಸಾಹೇಬ್ರು ವಿಚಾರಣೆಗೆ ಬಂದವ್ರೆ, ನಿನ್ ಮಗನ್ ಕರಿ. ದೊಡ್ಡ ಲೇ ದೊಡ್ಡ ಎಲ್ಲಿದೀಯೋ? ಪೊಲೀಸ್ ಸಾಹೇಬ್ರು ಕರೀತಾವ್ರೆ ಕಂಡ್ಲಾ? ಏನವ ಕರೆದಿಯಾ? ಇವನೇ ನನ್ನ ಮಗ ದೊಡ್ಡ. ಏ ದೊಡ್ಡ, ಸಾಹೇಬ್ರು ಏನೇನ್ ಕೇಳ್ತಾರೋ ಅದನ್ನೆಲ್ಲ ಹೇಳ್ಬಿಡು. ಆಯ್ತು ಕಣವ. ನೋಡೋ ದೊಡ್ಡ, ನಮ್ ಸಾಹೇಬ್ರು ಏನೇನ್ ಕೇಳ್ತಾರೋ ಅದನ್ನೆಲ್ಲ ಮುಚ್ಚು ಮರೆ ಇಲ್ದಿರ ಹೇಳ್ಬಿಡ್ಬೇಕಣ. ಅದೇನ್ ಕೇಳಿ ಬುದ್ಧಿ ಎಲ್ಲ ಹೇಳ್ಬಿಡ್ತೀನಿ. ಏಯ್, ನಿನ್ನೆ ರಾತ್ರಿ ಹೆಣ ನೋಡಿದ್ ನೀನೇನಾ? ನಮ್ಗೆ ಆಗ್ತಾ ಇರೋರು ಯಾರೋ ಹೇಳ್ಕೊಳ್ತಾವ್ರೆ ಬುದ್ಧಿ. ನಮ್ದು ಯಾವ ಹಣೆಗೂ ಈ ನಮ್ಮ ಅವ್ನ ಹಣೆಗೂ ನಾವ್ ಹೆಣ ನೋಡ್ಲಿಲ್ಲ ಬುದ್ಧಿ. ಸರ್, ಇವ್ರ ವಂಶನೇ ಬಾಯ್ ಬಡ್ಕೋ ವಂಶ ಅಂತ ಕಾಣುತ್ತೆ. ಅದಕ್ಕೆ ಮಾತು ಎತ್ತರೆ ಬಾಯ್ ಬಡ್ಕೋತಾರೆ. ದೇವ್ರ ಹಣೆಗೂ ಆ ಹೆಣ ನೋಡ್ಲಿಲ್ಲ ಬುದ್ಧಿ. ಆ ಹೆಣ ನೋಡಿದ್ದು ನನ್ನ ಮಗ ಚಿಕ್ಕ. ಅಯ್ಯ ಹಾಗಂತ ಹೇಳ ಮತ್ತೆ, ಅದಕ್ಕೆ ಯಾಕೆ ಬಾಯ್ ಬಡ್ಕೊಂತೀಯ? ನನ್ನೆಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತೀರಾ ಅಂತ ಬಾಯ್ ಬಿಡ್ಕೊಂಬಿಟ್ಟ ಬುದ್ಧಿ. ಓ ಸರಿ ಸರಿ, ಅವನಲ್ಲಿದ್ದಾನೆ ಒಳಗಡೆ ಅವನೇ ಬುದ್ಧಿ. ಅಲ್ಲ, ಅವನು ನಿಂತಾರ ಲಬ ಲಬ ಅಂತ ಬಾಯ್ ಬಡ್ಕೊಳ್ಳೋದ ತಾನೆ? ಅದು ಅವನ್ನೇ ಕೇಳ್ಬೇಕು ಬುದ್ಧಿ. ಕರಿ ಅವನ. ಅವ್ವ ಕರಿಲ ಕರೀಲ. ಲೋ ಚಿಕ್ಕ, ಚಿಕ್ಕಣ್ಣ, ದೊಡ್ಡ ಸಾಹೇಬ್ರು ನೀನ್ ನೋಡ್ಬೇಕಂತೆ ಬಾರ್ಲ ಈಚೆಗೆ. ಅಪ್ಪ ಕಾರ್ದ್ಯಾ? ಹೌದು ಕಣಪ್ಪ, ನನ್ನ ಮಗನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಅಲ್ವೇನು ಯವ್ವ? ಕಣಪ್ಪ. ಏ, ನೀನೇನಾದ್ರೂ ಮಾತು ಮುಂಚೆ ಬಾಯ್ ಬಡ್ಕೊಂಡ್ರೆ ಚರ್ಮ ಸುಲ್ದು ಬಿಡ್ತೀನಿ. ಅಲ್ವಲೇ, ಇನ್ನೂ ನಾನ್ ನಿನ್ಗೆ ಹೊಡಿಲೇ ಇಲ್ಲ, ಆಗ್ಲೇ ಹುಚ್ಚು ನಾಯಿ ಬಡ್ಕೊಂಡಂಗ್ ಬಡ್ಕೋತಿಯಲ್ಲೋ. ಅಪ್ಪ ನಂಗ್ ಹೊಡಿಲಿಲ್ಲ. ಇನ್ನು ಹೊಡಿಲಿಲ್ಲ. ನಂಗೆ ಯಾರು ಹೊಡಿತಾರೆ ಅಂದ್ರೆ ಭಯ ಜಾಸ್ತಿ ಕಣಪ್ಪ. ಸರಿಯಾಗಿದ್ದೀರಾ, 3 ಜನ ತ್ರಿಮೂರ್ತಿಗಳು. ಅದ್ ಸರಿ, ಇಷ್ಟು ದೂರ ಬಂದ್ರಲ್ಲ, ಏನ್ ಸಮಾಚಾರ? ಬರಲಿ. ಹೆಣ ನೋಡಿದ್ ನೀನೇನಾ? ಹೌದು ಸಾಹೇಬ್ರೆ. ಎಲ್ಲಿ ನೋಡ್ದೆ? ನಮ್ಮೂರ ವಾಲ್ಮಾಳದಲ್ಲಿ. ಮತ್ ನಡಿ, ಜಾಗ ತೋರ್ಸು. ಅಣವು ಹೆಣ ತೋರ್ಸ್ಬಿಟ್ರೆ ನಮ್ಮನ್ ಬಿಟ್ಬಿಡ್ತೀರ ಅಲ್ವಾ? ಅಲ್ಲ, ನೀ ಸುಮ್ನೆ ಬಿಡೋದಾ? ಸಾಲೋದ್ಸಿ ಸನ್ಮಾನ ಮಾಡ್ತೀವಿ. ಮಗ, ಜಾಗ ತೋರ್ಸಿದ್ರೆ ಸಾಲು ಓದಿಸಿ ಸನ್ಮಾನ ಮಾಡ್ತಾರಂತೆ. ನಡಿಲ ತೋರ್ಸವ. ಅಜ್ಜಿ, ಏವೋ ಇವ್ರಿಗೆ ಜಾಗ ತೋರ್ಸಿದ್ರೆ ಸನ್ಮಾನ ಮಾಡ್ತಾರಂತೆ. ಮಾಡ್ಸ್ಕೊಂಡ್ ಬಂದ್ಬಿಡ್ತೀವಿ. ಚೆನ್ನಾಗ್ ಮಾಡ್ಸ್ಕೊಂಬಂದ್ರು. ಇಲ್ಲ ನೋಡಿದ್ದು? ಸಾರ್ ಅಲ್ಲೇ ಸಾರ್. ಸಾಹೇಬ್ರೆ, ಅತ್ಲೆ ಅಪ್ಪಟ್ಟೆ ಕರ್ರಗೆ. ಕತ್ಲೆ ಕರ್ಗಿರ್ದೆ ನೀನ್ ಬೆಳ್ಳಗ್ ಹಾಲ್ ತರ ಇರುತ್ತೇನೋ. ಸುಮ್ನೆ ವಟ ವಟ ಅಂದಿರಾ, ಏನ್ ನಡೀತು ಅಂತ ಹೇಳೋ. ಅಯ್ಯೋ, ಈಗ ಒಂದು ಸೊರಗವನ ಬುದ್ಧಿ ಹೇಳ್ತಾನೆ, ಸುಮ್ಕಿರಿ. ಈ ದೊಣ್ಣೆ ರುಚಿ ತೋರ್ಸಿದ್ರೆ ಎಲ್ರೂ ಸರಿ ಹೋಗ್ತಾರೆ. ಏನ್ ನಡೀತು ಅಂತ ಹೇಳೋ. ರಾತ್ರಿ ಚಂಬಿಡ್ಕೊಂಡು ಅಲ್ಲಿ ಬಂದ್ ಕೂತ್ಕೊಂಡೆ. ತುಂಬಿಡ್ಕೊಂಡ್ಬಂದು ಅಲ್ಲಿ ಯಾಕೋ ಕೂತ್ಕೊಂಡೆ? ಇದಕ್ಕೆ ಇದಕ್ಕೆ ಏಯ್, ಬರಲಿ ಬರಲಿ. ಸಾಹೇಬರು ಕರೀತಾವ್ರೆ.
ಹೆಣ ಬಿದ್ದ ಜಾಗ ಯಾವ್ದ? ಇದೇ ಜಾಗ ಸಾರ್. ಆ ನಮ್ ತಾಯಾಡಗು ಸಾರ್. ಕಾನ್ಸ್ಟೇಬಲ್ ಸರ್ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಸರ್ಚ್ ಮಾಡಿ. ಸರಿ ಸರ್. ಪ್ರಕಾಶ್ ಸರ್ ಇದೇನ್ ನೋಡು. ಸಾರ್ ಮಾಂಸ ತುಂಡು. ಪ್ರಕಾಶ್ ಸೌಭಾಗ್ಯ 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 ಇಷ್ಟು ದಿನ ಎಲ್ಲಿ ಹೊರಟೋಗಿದ್ರಿ? ಎಲ್ಲ ಹೇಳ್ತೀನಿ, ನೀನ್ ಹೇಗ್ ಇಷ್ಟು ದಿವಸ ಎಲ್ಲೋಗಿದ್ದು? ಸುಡ್ಗಾಡ್ಗೆ. ಏನೀಗ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನಗೆ? ಇನ್ನೇನಾಗ್ಬೇಕು? ನೀವು ನಮ್ಮ ಮನೆ ಕಾಲಿಟ್ಟು ನಮ್ಮ ಸಂಸಾರಕ್ಕೆ ಬೆಂಕಿ ಹಚ್ಬಿಟ್ರಿ. ನಾನ್ ಮನೇಲಿ ಇಲ್ದೇ ಇದ್ದಾಗ ನಮ್ಮ ಮನೇಲಿ ನಿಮ್ಗೆ ಏನ್ ಕೆಲಸ? ಇವಳು ಮ್ಯಾಗ ನಿಮ್ಗೆ ಅಷ್ಟೊಂದು ಆಸೆ ಇದ್ದಿದ್ರೆ ನೀವೇ ಕಟ್ಕೋಬೇಕಾಗಿತ್ತು. ನನ್ಗೆ ಯಾಕೆ ಕಟ್ಟಾಕಿದ್ರಿ? ಏಯ್ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ನಾನೇನ್ ಬಾಯಿಗೆ ಬಂದಾಗ ಮಾತಾಡ್ತಿಲ್ಲ, ಕಣ್ಣಾರ ಕಂಡದನ್ನ ಹೇಳ್ತಿರೋದು. ಅಂತ ನೋಡಬಾರ್ದನ್ನ ಏನೋ ನೋಡ್ದೆ? ಸುಮ್ನೆ ಏನೇನು ಕಲ್ಪಿಸ್ಕೊಂಡು ಮಾತಾಡ್ಬೇಡ್ರಿ. ಮುಚ್ಚ ಬಾಯಿ, ಮಹಾಪತಿವ್ರತೆ ತರ ಮಾತಾಡ್ಬೇಡ. ಒಂದು ಆಸೆ ಮಾಡಿಕೊಂಡ್ಬಂದೆ, ಈ ದೃಶ್ಯ ನೋಡಿದ್ಮೇಲೆ ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು. ಎಷ್ಟೊಂದ್ ದಿನ ಆಗಿದೆ, ಈಗ್ಲಾದ್ರೂ ಸರಿ ಹೋಗಿರ್ತೀಯ ಅನ್ಕೊಂಡೆ. ನಾಯಿ ಪಾಲ ಯಾವತ್ತಿದ್ರು ಡೊಂಕೆ. ನಿಮಗೆ ಇವಳಿಗೆ ಏನೋ ಕಳ್ಳ ಸಂಬಂಧನ ಕಂಡಿಲ್ಲ ಅನ್ಕೊಂಡ್ರಾ? ಏನು ಸಂಬಂಧ? ನೋಡು, ಇವಳು ನಿನಗೆ ಬರೀ ಹೆಂಡತಿ ಅಷ್ಟೇ. ಹಾ, ಆದ್ರೆ ನನಗೆ ಮಳೆಲೆ ಬಂದೆ. ಅಮ್ಮ ಹುಷಾರಿಲ್ಲ, ಮನೆ ಕೆಲಸ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಹೋಗು. ಸುಂದ್ರಿ ಸುಂದ್ರಿ ಏನಾಯ್ತು? ಇಲ್ಲಿ ಅಮ್ಮವ್ರ ಹತ್ರ ಹೇಳಿ ನಿಂಗೆ ಏನ್ ಮಾಡಿಸ್ತೀನಿ ನೋಡು. ಹೇಳ್ಕೊಂಡ್ಬರ್ತಿದ್ಯಾ? ಏನ್ ಮಾಡಿದ್ಲವಳು? ಏನು ಅಂತ ಹೇಳಿ ನನ್ ಸಂಕಟನ ಯಾರ ಹತ್ರ ಹೇಳ್ಕೊಳ್ಳಿ? ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೊಳೆ ಗೊತ್ತಾ? ಏನ್ ಮಾಡ್ಕೊಂಡಿದ್ದಾಳೆ ತಾಯವ್ವ? ಅಯ್ಯೋ, ಯಾವ ಬಾಯಲ್ಲಿ ಹೇಳಿ? ಈ ಪಾಪಿ ನನ್ನ ಮಾನನ ಬೀದಿಲ್ ಹರಾಜಾಕ್ಬಿಟ್ಲವ, ಬೀದಿಲ್ ಹರಾಜಾಕ್ಬಿಟ್ಲು. ಒಬ್ಳೆ ಮಗಳು ಅಂತ ಕಂಡ್ರೆಪ್ಪಲ್ಲಿ ಇಟ್ಕೊಂಡು ಸಾಕನ್ನಲ್ಲವ, ಸಾಕನ್ನಲ್ಲ. ಯಾವನೇ ನಿನ್ನ ನೀ ಸ್ಥಿತಿಗೆ ತಂದವನು? ಸುಂದ್ರಿ, ಏನೈತೆ? ಏನ್ ಮಾಡ್ಕೊಂಡೆ? ಅವ್ವ, ಯಾವ ನಾಲ್ಗೆ ಇಟ್ಕೊಂಡು ಹೇಳ್ತಾಳವ? ನಾನು ನನ್ನ ಮಾನನ ಸೆರಗಲ್ಲಿ ಇಟ್ಕೊಂಡು ಬಾಳ್ದವಳು. ಇವಳು ನನ್ನ ಮಗಳು ನನ್ನ ಮಾನನ ಬೀದಿಗೆ ಎಸ್ತವಳವ್ವ, ಬೀದಿಗೆ ಎಸ್ತವಳು. ಅವ್ವ, ಇವಳು ಯಾವನಿಗೋಗು ಕದ್ದು ಬಸ್ರಾಗವಳವ್ವ, ಕದ್ದು ಬಸ್ರಾಗವಳ. ಏ ಸುಂದ್ರಿ, ಯಾರೇ ಅವನು? ಯಾರು ಅಂತ ನನ್ನ ಹತ್ರ ಹೇಳೆ. ಯಾರೇ ನಿಮ್ಗೆ ಸ್ಥಿತಿ ತಂದವನು ಹೇಳೆ. ತಾಯವ್ವ, ನೀನೇ ಕಿರ್ಚಾಡಿ ರಂಪಾಟ ಮಾಡಿ ನಿನ್ ಮಾನನ ನೀನೇ ಕಳ್ಕೋಬೇಡ. ಇಂಥ ವಿಷಯನೆಲ್ಲ ತಾಳ್ಮೆಯಿಂದ ವಿಚಾರಿಸ್ಬೇಕು. ನೀನ್ ಧೈರ್ಯವಾಗಿ ಮನೆಗೆ ಹೋಗು. ಯಾರು ಏನು ಅಂತ ನಾನ್ ವಿಚಾರಿಸ್ತೀನಿ. ಅವ್ವ, ಅವಳನ್ನ ಕೇಳಿ ವಿಚಾರಿಸಿ ಅವಳ ಬಾಳ್ನ ಹಸು ಮಾಡಿ. ನನ್ಗಿರೋಳು ಒಬ್ಳು ಮಗಳು ನನ್ ಕೈ ಮುಂದೆನೆ ಹಿಂಗಾಗೋದ್ರೆ ನನ್ ಕೆರೆನೋ ಬಾವಿನೋ ನೋಡ್ಕೊಳ್ಬೇಕಾಗತ್ತವ. ಎಂತ ಮಾತು ಅಂತ ಆಡ್ತೆ ತಾಯವ್ವ ನೀನು? ನೋಡು,
ನೀನ್ ಧೈರ್ಯ ಕೆಡ್ಬೇಡ, ಯೋಚನೆ ಮಾಡ್ಬೇಡ, ನೀ ಮನೆಗೆ ಹೋಗು, ನಾನ್ ವಿಚಾರಿಸ್ತೀನಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ತಾಯಿ, ಪುಣ್ಯ ಕಟ್ಕೊಳ್ಳಿ, ನಾನ್ ಬರ್ತೀನಿ. ಏನೇ ಇದೆಲ್ಲ ಸುಂದ್ರಿ? ಯಾರು ಅಂತ ಹೇಳೆ, ಯಾರು ಅಂತ ನನ್ಗೆ ಹೇಳು. ಸುಂದ್ರಿ, ನಾನಿದ್ದೀನಿ, ಹೆದರ್ಬೇಡ, ಯಾರು ಅಂತ ಹೇಳು. ನೀನ್ ಹೀಗೆ ಸುಮ್ನೆ ಇದ್ರೆ ನಿನ್ ಸಮಸ್ಯೆ ಬಗೆಹರಿಯಲ್ಲ. ಯಾರು ಅಂತ ಹೇಳೆ, ಅವ್ನ್ ಯಾರೇ ಆಗಿರ್ಲಿ, ನೀನ್ ಮುಂದೆ ಕರ್ಕೊಂಬಂದ್ ನಿಲ್ಸಿ ನಿನ್ ಕೂತ್ಗೆ 3 ಗಂಟೆ ಹಾಕಿಸ್ತೀನಿ. ನಿನ್ ತಾಯಿ ಊರ್ನಲ್ಲಿ ತುಂಬಾ ಮರ್ಯಾದಿಂದ ಬದುಕ್ತವ್ರು ಕಣೆ. ಹೆತ್ತ ತಾಯಿಗೆ ಸಂಕಟ ಕೊಡ್ಬೇಡ, ನಿಮ್ಮ ಅಮ್ಮನ ನೀನ್ ನೋಯಿಸ್ಬೇಡ. ಯಾರು ಅಂತ ಹೇಳೆ, ಹೇಳಿ ಸುಂದ್ರಿ. ಅವ್ರಿಗೆ ಈಗಾಗ್ಲೇ ಮದುವೆ ಆಗಿದೆ. ಏನು? ಅವನು ಮದುವೆ ಆಗಿದ್ಯಾ? ಪರವಾಗಿಲ್ಲ, ಹೇಳು, ಅವನ ಪಂಚಾಯತಿ ಕಟ್ಟಕ್ಕೆ ಸೇರಿಸಿ ಶಿಕ್ಷೆ ಕೊಡಿಸ್ತೀನಿ. ಹಾಳಾಗ್ ಹೋಗ್ಲಿ, ಈ ಹೊಟ್ಟೆಲಿರೋ ಪಿಂಡನದು ತೆಗೆಸ್ಬಿಡು. ಅವ್ರಿಗೆ ಮಕ್ಕಳಂದ್ರೆ ಪ್ರೀತಿ. ಏಯ್, ಏನ್ ಮಾತು ಅಂತ ಆಡ್ತಿದ್ಯೆ? ಅವನ್ ಮಗನ ನೀನೇ ಕೇರ್ಬೇಕು ಅಂತ ಮರ್ಯಾದಸ್ಥ ಆಗಿದ್ರೆ ನಿನ್ಗೊಂದು ಒಳ್ಳೆ ಬಾಳ್ ಕೊಡ್ತಿದ್ದ. ಅವ್ರ ಬಗ್ಗೆ ನೀವೇನು ಹೇಳ್ಬೇಡಿ. ಹುಚ್ಚುಚ್ಚಾಗಿ ಮಾತಾಡ್ಬೇಡ, ನಿನ್ ಕರ್ಮ ಅನ್ಭವ್ಸು. ಈ ಊರ್ನಲ್ಲಿ ನೀನ್ ಮದ್ವೆ ಮಾಡ್ಕೊಳಕ್ ಯಾರು ಮುಂದೆ ಬರಲ್ಲ ಕಣೆ. ನಿನ್ ಮದ್ವೆನ ಕಣ್ಣಾರ ನೋಡ್ಬೇಕು ಅಂತ ತಾವು ಕಸ್ತಿರೋ ನಿನ್ ತಾಯಿಗಳು ನಿನ್ಗೆಲ್ಲ ಅರ್ಥ ಆಗ್ಬೇಕು. ಇದೇ ಊರ್ನಲ್ಲಿ ಮರ್ಯಾದೆ ತಲೆ ಎತ್ಕೊಂಡು ಬದುಕ್ಬೋದು ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ. ನೋಡು, ಆಗಿದಾಗೋಯ್ತು, ನನ್ ಮಾತ್ ಕೇಳು. ನೀನ್ ಇದೇ ಊರ್ನಲ್ಲಿ ಮರ್ಯಾದೆಗೆ ಬದುಕ್ಬೋದು ಅಂತಿದ್ರೆ ಈ ಹೊಟ್ಟೆಲಿರೋ ಪಿಂಡರ ತಗ್ಸು, ಇಲ್ಲ ಅಂದ್ರೆ ಹಾಳಾಗೋಗು, ಹೋಗು. ಸುಂದರಿ, ನಾನೇ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ದಯವಿಟ್ಟು ಆ ಮಗುನ್ ತೆಗಿಸ್ಬಿಡು. ಹಾಗೆಲ್ಲ ಹೇಳ್ಬೇಡಿ. ಈ ಮಗುಗೆ ನಾನ್ ತಾಯಿ ಆಗ್ಲೇಬೇಕು. ಯಾವ್ದೊಂದು ಕೆಟ್ಟಗಳಿಗೆಯಲ್ಲಿ ತಪ್ಪು ನಡೆದೋಯ್ತು. ನಾನು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ. ನೀನ್ ನೋಡ್ದಾಗೆಲ್ಲ ನಾನೊಬ್ಬ ಅಪರಾಧಿ ಅಂತ ಅನ್ನಿಸ್ತಾ ಇದೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಬೇಡಿ. ನಿಮ್ದೇನು ತಪ್ಪಿಲ್ಲ, ಎಲ್ಲ ನನ್ನಿಷ್ಟದ ಪ್ರಕಾರನೇ ನಡೀತು. ಇಲ್ಲ, ನೀನ್ ಮುಚ್ಚಿಡ್ತಾ ಇದೀಯಾ. ನೋಡು, ನೀನೊಂದು ಹೆಣ್ಣು. ಎಲ್ಲ ಹೆಣ್ಮಕ್ಳ ಹಾಗೆ ಮದುವೆ ಆಗ್ಬೇಕು, ಸಂಸಾರ ಮಾಡ್ಬೇಕು ಅಂತ ಆಸೆ ಇರುತ್ತೆ. ನನ್ ಮಾತು ಕೇಳು, ಆ ಗರ್ಭ ತೆಗಿಸ್ಬಿಡು. ನಿನಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸ್ತೀನಿ. ನಿಮಗೆ ಅರ್ಪಿಸಿದ್ದ ಈ ದೇಹನ ನನ್ನ ಪ್ರಾಣ ಹೋದ್ರು ಇನ್ನೊಬ್ರಿಗೆ ಒಪ್ಸಲ್ಲ. ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ. ಇದಕ್ಕೆ ನನ್ನ ಮೇಲೆ ಆಣೆ. ಆಗಲ್ಲ ಸುಂದರಿ, ಈ ಮಗುವಿನ ನಿನಗೆ ಕಳಂಕ ತಪ್ಪಿತಲ್ಲ. ಇವತ್ತಿನ ನಾಳೆ ಈ ಮಗುವಿಗೆ ತಂದೆ ನಾನಂತ ಗೊತ್ತಾಗ್ಬಿಟ್ರೆ ಇಷ್ಟು ವರ್ಷದಿಂದ ನಮ್ಮಂತನೇ ಕಾಪಾಡ್ಕೊಂಡ್ ಬಂದಿರೋ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗ್ಬಿಡುತ್ತೆ. ಆಗ ನಾನು ಎಲ್ಲರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ. ನಿಮ್ ತಲೆ ತಗ್ಸೋಂತ ಕೆಲ್ಸ ಇನ್ಯಾವತ್ತೂ ಮಾಡೋದಿಲ್ಲ. ನನ್ನ ಮಾತನ್ನ ನಂಬಿ. ಅವರೇ 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 ಏನಾಯ್ತು ತಾಯವ್ವ? ಏನಾಗ್ಬಾರ್ದು ಅದೇ ಆಗೋಯ್ತು ತಾಯಿ. ಏನಾಯ್ತು ಅಂತ ಬಿಡಿಸಿ ಹೇಳ್ಬಾರ್ದಾ? ನನ್ ಮಗಳು ಎಂತ ಕೆಲ್ಸ ಮಾಡ್ಬಿಟ್ಲು ತಾಯಿ, ಎಂತ ಕೆಲ್ಸ ಮಾಡ್ಬಿಟ್ಲು. ಮತ್ತೇನಾಯ್ತು ಅವಳಿಗೆ? ನಿನ್ನೆ ರಾತ್ರಿ ಯಾವನ್ ಜೊತೆ ನಾವು ಓಡೋಗ್ಬಿಟ್ಟವಳೆ ತಾಯಿ, ಓಡೋಗ್ಬಿಟ್ಟವಳೆ. ಏನ್ ಹೇಳ್ತಿದೆ ತಾಯವ್ವ? ಅದ್ ನಿಮ್ಗೆ ಯಾವಾಗ ಗೊತ್ತಾಯ್ತು? ಬೆಳಿಗ್ಗೆ ಎದ್ದು ನೋಡಿದ್ರೆ ಅವಳು ಮನೇಲಿ ಇರ್ಲಿಲ್ಲ ಕಣ್ರವ. ಇಲ್ಲೇ ಎಲ್ಲೋ ಹೋಗಿರ್ಬೇಕು, ಬರ್ತಾಳೆ ಬಿಡು ತಾಯವ್ವ. ಇಲ್ಲ ತಾಯಿ, ಇಲ್ಲ, ಗಂಟೆ ಮುಟ್ಟೆ ಕಟ್ಕೊಂಡೆ ಹೋಗ್ಬಿಟ್ಟವಳೆ. ಕೊನೆಗೂ ನನ್ನ ಮಾನ ಮರ್ಯಾದೆನ ಬೀದಿಗೆ ಹಾಕ್ಬಿಟ್ಲು. ಅವ್ವ, ನಾನಿನ್ ಬದುಕಿದ್ದು ಏನ್ ಪ್ರಯೋಜನ, ಏನ್ ಪ್ರಯೋಜನ ತಾಯಿ? ಸಮಾಧಾನ ಮಾಡ್ಕೋ ತಾಯವ್ವ, ಸಮಾಧಾನ ಮಾಡ್ಕೋ. ಎಲ್ಲೇ ಹೋಗಿರ್ಲಿ ಹುಡುಕ್ಸೋಣ, ನೀನ್ ಯೋಚನೆ ಮಾಡ್ಬೇಡ. ಎಲ್ಲಿ ಅಂತ ಹುಡುಕಿಸ್ತೀರ ತಾಯಿ? ಯಾರ್ ಜೊತೆ ಹೋಗಿದ್ದಾಳೋ ಯಾರಿಗ್ ಗೊತ್ತು. ತಾಯವ್ವ, ನಿನ್ ಮಗಳು ಎಲ್ಲೂ ಹೋಗಿಲ್ಲ, ಬರ್ತಾಳೆ, ಬಂದೇ ಬರ್ತಾಳೆ. ಯಾವಾಗ ಬರ್ತಾಳೆ? ಎಲ್ಲಿ ಬರ್ತಾಳೆ? ಕಂಡೋರ್ ಮನೆ ಸಗಣಿ ಸಾರಿಸಿ ಸಾಕ್ದೆ, ಬಚ್ಚಲ್ ಬೆಳೆದು ಬೆಳೆಸ್ದೆ. ಕೊನೆಗೂ ನನ್ನ ಎದೆ ಮೇಲೆ ಕಲ್ಲಾಕ್ ಹೋದ್ಲು.
ನಾ ಇನ್ಯಾರಿಗೋಸ್ಕರ ಬದುಕಿರ್ಲಿ ತಾಯಿ, ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ಕಣವ. ನಿನ್ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗ್ತಿದೆ ತಾಯವ್ವ. ಆದ್ರೆ ನಾನು ಏನ್ ಮಾಡ್ಲಿ? ಆ ಪಾಪಿ ಮದ್ವೆನ್ ಕಣ್ ತುಂಬಾ ನೋಡ್ಬೇಕು ಅಂತ ಈ ಮುದ್ದೆ ಜೀವ ಹಿಡ್ಕೊಂಡಿತ್ತು. ಇನ್ಯಾರಿಗೋಸ್ಕರ ಬದುಕಿರ್ಲಿ ತಾಯಿ, ಇನ್ಯಾರಿಗೋಸ್ಕರ ಬದುಕಿರ್ಲಿ? ನಾನ್ ಯಾವ ರೀತಿ ಸಮಾಧಾನ ಮಾಡ್ಲಿ ಹೇಳು? ವಯಸ್ಸಿಗೆ ಬಂದ ಹುಡುಗಿ ಕಣ್ ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಮಾಯ ಆಗ್ಬಿಟ್ಲವ್ವ, ಮಾಯ ಆಗ್ಬಿಟ್ಲು. ನೀನೀಗ ಗೋಳಾಡ್ಬಿಟ್ರೆ ಹೋಗಿರೋ ಮಗಳು ವಾಪಸ್ ಬಂದ್ಬಿಡ್ತಾಳ. ನೋಡು ಎಲ್ಲೂ ಹೋಗಿದಾಳ ಹುಡುಕ್ಸೋಣ, ನೀನ್ ಸಮಾಧಾನ ಮಾಡ್ಕೊ. ಯಾವ ಪಾಪಿ ನನ್ ಮಗನೋ ನನ್ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟ. ನನ್ ಸುಖ ಸಂಸಾರಕ್ಕೆ ಕೊಳ್ಳಿ ಇಟ್ಬಿಟ್ಟ. ನನ್ ಕಣ್ಣೀರು ಅವನ ಸುಮ್ನೆ ಬಿಡಲ್ರವ್ವ, ಸುಮ್ನೆ ಬಿಡಲ್ಲ. ತಾಯವ್ವ ನೀನ್ ಸುಮ್ನೆ ಇರು. ನೀನ್ ಶಾಪ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನೋಡು ನೀನ್ ಏನು ಯೋಚನೆ ಮಾಡ್ಬೇಡ. ಯಾರ್ಯಾರ ಹಣೆ ಬರ್ದಲ್ಲಿ ಏನೇನ್ ಬರ್ದಿರುತ್ತೋ ಹಾಗೆ ಆಗೋದು. ಆ ಪಾಪಿ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಹಾಗೆ ಆಗ್ಲಿ. ಆ ದೇವ್ರ ಇಷ್ಟದಂತಾನೆ ಆಗ್ಲಿ, ಆ ದೇವ್ರ ಇಷ್ಟದಂತಾನೆ ಆಗ್ಲಿ. ಅವಳನ್ನ ಎಲ್ಲ ಕಡೆ ಹುಡುಕಿಸ್ದೆ, ಎಲ್ಲೂ ಸುಳಿವೇ ಸಿಗ್ಲಿಲ್ಲ. ನಮ್ಮಮ್ಮ ಮನೆ ಕೆಲಸ ಮಾಡಿ ನನ್ನ ಸಾಕಿದ್ಲು, ಅಷ್ಟು ವಿದ್ಯಾಭ್ಯಾಸ ಕೊಡ್ಸಿದ್ಲು. ನನ್ನ ಮಗಳು ಬಾಳು ಬಂಗಾರವಾಗಿರ್ಬೇಕು ಅಂತ ಆಸೆ ಪಟ್ಲು. ಆದ್ರೆ ಆ ದೇವ್ರಿಗೆ ನಾವು ಸಂತೋಷವಾಗಿರೋದು ಹಿಡಿಸ್ಲಿಲ್ಲ. ಅವಳಿಗೆ ಕಾಯಿಲೆ ಬಂತು. ವಾಸಿ ಮಾಡ್ಸೋಣ ಅಂದ್ರೆ ನನ್ನ ಹತ್ರ ಹಣ ಇರ್ಲಿಲ್ಲ. ಒಂದಿನ ಅಮ್ಮ ನಾನು ಹಾಕೊಡ್ತೀನಿ ಬಿಡಮ್ಮ. ನಿಧಾನ ನಿಧಾನ ನಿಧಾನಕ್ಕಮ್ಮ. ಈ ರೋಗ ನನ್ನ ತಿಂದ್ಬಿಡ್ತಮ್ಮ. ಸುಮ್ಮನಿರಮ್ಮ, ನಾನು ಬದುಕ್ತೀನಿ ಅನ್ನೋ ಭರವಸೆ ಹೋಗಿದೆ. ನಿನ್ನನ್ನು ಬಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಡಮ್ಮ. ವಯಸ್ಸಿಗೆ ಬಂದ ಹುಡುಗಿ ಈ ಸಮಾಜನ ಹೇಗೆ ಎದುರಿಸ್ತೀನೋ ಅನ್ಕೋಬೇಡ. ನೀನ್ ಅನಾಥೆ ಅಲ್ಲಮ್ಮ, ನಿನಗೆ ತಂದೆ ಇದ್ದಾರೆ. ನನಗೆ ತಂದೆನಾ? ಅವರು ಬಹಳ ದೊಡ್ಡ ಮನುಷ್ಯರು. ನೀನು ಚಿಕ್ಕೆರೆಗೆ ಹೋಗಿ ಅಲ್ಲಿ ಹೊನ್ನೇಗೌಡ್ರಿಗೆ ಈ ಹಾರ ತೋರಿಸು. ನೀನು ಪರಿಚಯ ಹೇಳು, ಅವರು ನಿನಗೆ ಸಹಾಯ ಮಾಡ್ತಾರಮ್ಮ. ನಮಸ್ಕಾರ. ಸರ್, ಪಟೇಲ್ ಹೊನ್ನೇಗೌಡ್ರು. ನಾನೇ. ನೀವ್ಯಾರಮ್ಮ? ನನ್ನ ಹೆಸರು ಸೌಭಾಗ್ಯ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ ಸರ್. ಏನಾಗಬೇಕು? ಈ ಸರ ಈ ಸರನ ಸುಂದರಿ ಮಾಡಿಸ್ಕೊಟ್ಟಿದ್ದೆ, ನಿಮ್ಮ ಹತ್ರ ಹೇಗೆ ಬಂತು? ಆ ಸುಂದ್ರಿನೇ ನನ್ನ ತಾಯಿ. ಈಗ ಅವಳು ಎಲ್ಲಿದ್ದಾಳೆ? ನನ್ನ ಒಂಟಿಯಾಗ್ಬಿಟ್ಟು ಸ್ವರ್ಗ ಸೇರ್ಕೊಂಡ್ಬಿಟ್ಲು ಸರ್. ಸತ್ತೋದ್ಲಾ? ಚಲುವಂತೆ ಹೆಣ್ಣು, ಕೊನೆಗೂ ಕೊಟ್ಟು ಮಾತು ಉಳಿಸ್ಕೊಂಡು. ಏನಾಗಿತ್ತಮ್ಮ? ಕ್ಯಾನ್ಸರು ಸರ್. ನನ್ನ ಕೈಯಿಂದ ನನ್ನ ತಾಯಿನ ಉಳಿಸ್ಕೊಳಕ್ ಆಗ್ಲಿಲ್ಲ ಸರ್. ಅಳಬೇಡಮ್ಮ, ಅಳಬೇಡ. ನಿನ್ ತಾಯಿ ಶೀಲವಂತೆ, ಧೈರ್ಯವಂತೆ. ನನ್ನಿಂದ ಅವಳಿಗೆ ತುಂಬಾ ಅನ್ಯಾಯ ಆಗೋಯ್ತು. ನೀನು ನನ್ನ ಮಗಳಮ್ಮ, ನನ್ನ ಮಗಳು. ಇಲ್ಲಮ್ಮ, ಪರವಾಗಿಲ್ಲ. ಇನ್ನು ನಿನಗೆ ಯಾವ ತೊಂದರೆ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಮ್ಮ. ಬರಮೊಳಗೆ ಬಾ.
ನಾನ್ ಮನಸ್ಸು ಮಾಡಿದ್ರೆ ನನ್ನ ಮಗಳನ್ನ ದೊಡ್ಡ ಶ್ರೀಮಂತನ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ಆದ್ರೆ ಇವಳಲ್ಲಿ ಸುಖವಾಗಿರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾನು ಇವನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ತುಂಬಾ ಒಳ್ಳೆಯವನು. ಇಷ್ಟು ವರ್ಷ ನನ್ನಿಂದ ದೂರ ಇದ್ದ ನನ್ನ ಮಗಳು ನನ್ನ ಕಣ್ಮುಂದೆ ಇರ್ಲಿ ಅಂತ ಇವನು ಕೊಟ್ಟು ಮದುವೆ ಮಾಡಿದೆ. ಆದ್ರೆ ಇವನು ನಮ್ಮಿಬ್ಬರನ್ನ ತಪ್ಪರ್ಥ ಮಾಡ್ಕೊಂಡು ಜಗಳ ಮಾಡಿ ಊರೇ ಬಿಟ್ಟು ಹೊಟ್ಟೋಗ್ಬಿಟ್ಟ. ಇವನ್ ಮನೆಗೆ ಬೀದಿ ನಾಯಿ ನುಗ್ಗದೇ ಇರ್ಲಿ ಅಂತ ಇವನ್ ಹೆಂಡತಿ ಇವನ್ ಮನೇನ ನಾಯಿ ತರ ಕಾಯ್ತಾ ಇದ್ದೆ. ನನ್ ಕ್ಷಮಿಸ್ಬಿಡಿ ಗೌಡ್ರೆ, ನಿಮ್ಮ ಪವಿತ್ರವಾದ ಸಂಬಂಧಕ್ಕೆ ಅಪ್ಚಾರ ತಂದುಬಿಟ್ಟೆ. ನನ್ ಪಾಪಿ, ನನ್ ಕ್ಷಮಿಸ್ಬಿಡಿ ಗೌಡ್ರೆ, ನನ್ ಕ್ಷಮಿಸ್ಬಿಡಿ ಗೌಡ್ರೆ. ಗೊತ್ತಿಲ್ಲದೆ ಮಾಡಿದ ತಪ್ಪು ತಪ್ಪಲ್ಲ. ನನಗೆ ನಿಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ನೀವೇ ನನಗೆ ಆಸ್ತಿ. ನಿಮ್ ಸಂತೋಷನೇ ನನ್ ಸಂತೋಷ. ದಯವಿಟ್ಟು ನನ್ನ ಮನಸ್ಸನ್ನು ನೋಯಿಸ್ಬಿಡಿ. ಇವಾಗೆಲ್ಲ ಮಾತಾಡಬಾರ್ದು ಗೌಡ್ರೆ. ಹೇಳೋ ಮೇಲೆ ಯಾರು ನೀನು? ಹೊಡಿಬಿಡಿ ಹೊಡಿಬಿಡಿ. ಇಲ್ಲೇನ್ ಮಾಡ್ತಿದ್ಯಾ? ಅದು ಹೇಳ ನೀನ್. ಹೊಡಿಬಿಡಿ, ಬುದ್ಧಿ ಹೇಳ್ತೀನಿ. ಹೇಳು. ನನ್ನ ಮಕ್ಕಳು ಒಂದ್ಗ ಬಡವ ಬುದ್ಧಿ ಎಲ್ಲರಂಗೆ ಬೋರ್ ಹಾಕ್ಸಿ ತೋಟದ ಬೆಳೆ ತೆಗ್ಯವ ಅಂತ ಬ್ಯಾಂಕ್ ಸಾಲ ಮಾಡಿದೆ. ನನ್ನ ದುರದೃಷ್ಟಕ್ಕೆ ನೀರೇ ಬರಲಿಲ್ಲ. ಮೈ ತುಂಬಾ ಸಾಲ ಮಾಡಿದೆ. ಜೊತೆಗೆ ಸಾಲಗಾರರ ಕಾಟ. ನಮ್ಮೂರಲ್ಲಿ ಗೌಡ್ರ ಸಂಬಂಧಿಕ ಗಂಗಪ್ಪ ಅಂತಿದ್ದ, ಸತ್ತೋಗ್ಬಿಟ್ಟ. ಅವನ್ಗೆ ತೊನ್ ರೋಗ ಇತ್ತು. ಆ ಎಣನ ಊತಾಕ್ಬಿಟ್ರು. ತೊನ್ ರೋಗ ಇದ್ದನ್ ಊತಾಕಿದ್ರೆ ಮಳೆ ಬರಕ್ಕಿಲ್ಲ ಅಂತ ಹಿರಿಕರು ಹೇಳ್ತಾರೆ. ಅದಕ್ಕೆ ಆ ಎಣ ಸೂಡವ ಅಂತ ಎತ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಆ ಚಿಕ್ಕ ನೋಡ್ಬಿಟ್ಟ. ಇಂಥ ವಿಷಯ ಆ ಗೌಡ್ರು ಗೊತ್ತಾಗ್ಬಾರ್ದು ಅಂತ ಆ ಎಣನ ಬಚ್ಚಿಟ್ಬಿಟ್ಟೆ. ನೆನ್ನೆ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತಲ್ಲವ್ರ. ಯಾರಾದ್ರೂ ಎಣ ತೆಗೆದು ಸೂಟ್ ಹಾಕ್ಬಿಟ್ಟವ್ರ ಅಂತ ಪರೀಕ್ಷೆ ಮಾಡವ ಅಂತ ಬಂದೆ. ನಿಮ್ ಕೆಲ್ಸಿಗೆ ಹಾಕೊಂಬಿಟ್ಟೆ ಬುದ್ಧಿ. ಓ, ಇದೇನಾ ಹೆಣ? ಈ ಹೆಣಕ್ಕಾಗಿ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದೆ ಗೊತ್ತಾ ನಿಂಗೆ? ಇಷ್ಟೊಂದು ಸಿಂಪಲ್ ಮ್ಯಾಟರ್ನ ಹೊಡಿಬೇಡಿ ಬುದ್ಧಿ. ಇನ್ನನ್ಕಿಂತ ಹಿಂಗ್ ಮಾಡಕ್ಕಿಲ್ಲ. ನೀನ್ ಮಾಡಿದ ಒಂದೇ ಒಂದು ಹಲ್ಕ ಕೆಲ್ಸಕ್ಕೆ ಇಡೀ ಹಳ್ಳಿ ನೆಮ್ಮದಿನೇ ಹಾಳಾಗೋಯ್ತು. ನನ್ ನಿದ್ದೆ ಕೆಟ್ಟೋಯ್ತು. ಎಲ್ಲಿವರೆಗೂ ಹಳ್ಳಿ ಜನ ಈ ರೀತಿ ಮೂಢನಂಬಿಕೆ ನಂಬ್ತಾರೋ ಅಲ್ಲಿವರೆಗೂ ಹಳ್ಳಿ ಉದ್ಧಾರ ಆಗಲ್ಲ. ಹೇಳ್ಕೊಡೋಗ್ರ. ಯಾರು ನೀವೆಲ್ಲ? ಯಾರು? ಬಿಡಿ ನನ್ನ. ಯಾಕೆ ಹೇಳ್ಕೊಂಡು ಹೋಗ್ತಾ ಇದೀರಾ? ಯಾಕ್ರೋ ಆ ಹುಡುಗಿ ಹಿಡ್ಕೊಂಡು ಹೋಗ್ತಿದ್ದೀರಾ? ಬಿಡ್ರೋ. ನಿಮ್ ಕೈಗೆ ಕರಿನಾಗ್ರಾವ್ ಕಚ್ಚ. ಬಿಡ್ರೋ. ಬಿಡಿ ನನ್ನ, ಬಿಡ್ರು. ಯಾರು ಇಲ್ವಾ? ಕಾಪಾಡಿ. ಯಾರು ಇಲ್ವಾ ಊರಲ್ಲಿ? ದೊಡ್ಡ ಚಿಕ್ಕ ಬೇಗ ಬಂದ್ರು. ರಾಮ ಗೋವಿಂದ. ನಿಂತ್ಕೊಳ್ಳೋ ಸಿದ್ರಾಮ. ಇಂಥ ಹೊತ್ನಾಗ ನೀನ್ ಎಲ್ಲೋ ಹೋಗಿದ್ದೆ? ಏನಾಯ್ತಜ್ಜಿ? ಅಯ್ಯೋ ಅದ್ಯಾರೋ ಪಾಪಿಗಳು ಚಂಡಾಳ್ರು ನೀನ್ ಹೆಂಡತಿನ ಓಡಿಸ್ಕೊಂಡು ಹೋಯ್ತಾವ್ರೆ ಕಣೋ. ಹೂ ಕಣೋ. ಓಡಾ.
ಸಾಕ್ ಬಡ್ಕೊಳ್ಳೋ ಅಂತ ಒಮ್ಮಿಸ್ತವ್ರು ನೀವ್ ಹೊಡಿತಾ ಇದ್ದೀರೇನೋ? ಏಯ್ ನಾನು ಹೆಡ್ ಬಂದಿದ್ದೀನಿ, ನಾನು ವಿಚಾರಿಸ್ಕೊತೀನಿ. ಹೋಗ ಹೋಗ ಏನೋ ಅಯ್ಯ 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 ರೇ ದೊಡ್ಡ ರೇ ಚಿಕ್ಕ ನಿಮ್ ಹೊಡೆಯಕ್ ಬಂದ್ ನಾನು ಅದೇ ತಿನ್ನಲ್ಲೋ. ಅಯ್ಯ ಅಯ್ಯಯ್ಯಪ್ಪ ಅಯ್ಯ. ಯಾರು ನೀನು? ಬಿಡು ನನ್ನ, ಬಿಡು ಏನ್ರಿ? ಮೊದ್ಲು ಇವನು ಮದ್ವೆ ಮಾಡು, ಆಮೇಲೆ ನಿನಗೆ ಮಾಡ್ತೀನಿ. ಇವ್ನು ಬಡಿಬೇಕು ಅಂದ್ರೆ ನೀನ್ ನಂಗೆ ಮದುವೆ ಮಾಡ್ಬೇಕು. ಮಾಡ್ತೀನಿ, ಹೊಡಿಯೋ. ಹೊಡಿಲಾ? ನೀನಾ? ಜೈಲಿಂದ ತಪ್ಪಿಸ್ಕೊಂಡಿದ್ಯಾ ಅಂತ ಇನ್ಫಾರ್ಮೇಶನ್ ಬಂದಿತ್ತು, ಆದ್ರೆ ನನ್ ಕೈಗೆ ಸಿಕ್ಕಾಕೋತಿ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಎಲ್ಲಿಗ್ಯಾಕೋ ಬಂದೆ? ತಪ್ಪಾಯ್ತು ಕಣಣ್ಣ, ನನ್ನ ಕ್ಷಮಿಸ್ಬಿಡಣ್ಣ. ತಪ್ಪಾಯ್ತು. ಇವಳು ನಿನ್ ಮಗಳು ಅಂತ ಗೊತ್ತಾಯ್ತು. ನಿನ್ನೆಲ್ಲ ಆಸ್ತಿನೂ ಇವಳ ಹೆಸರಿಗೆ ಎಲ್ಲಿ ಬರೆದು ಬಿಡ್ತೀಯೋ ಅಂತ ಇವಳನ್ನ ಕೊಂದ್ಬಿಟ್ಟು ನಿನ್ನೆಲ್ಲ ಆಸ್ತಿಗೂ ನಾನೇ ಯಜಮಾನ ಆಗ್ಬೇಕು ಅಂತ ಆಸೆ ಪಟ್ಟೆ. ನಿನ್ನ ಆಸೆ ಎಂದು ಈಡೇರೋದಿಲ್ಲ. ನಮ್ಮೂರಿಗೆ ಯಜಮಾನ್ರು ಎಂದೆಂದು ಇವರೇ. ಗೌಡ್ರೆ, ಇಷ್ಟು ದಿವಸ ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ. ಇವರೆಲ್ಲ ಹೇಳ್ದಾಗೆ ನಿಜಕ್ಕೂ ನೀವೇ ಇವರಿನ ಯಜಮಾನ್ರು. ಯಜಮಾನ್ರಿಗೆ